ನನಗೆ ಕಳೆದ 5 ದಿನದ ಹಿಂದೆ ಜಗದೀಶ್ ಅವರು ಫೋನ್ ಮಾಡಿ ಅವರ ಅತ್ತೆಯವರು ತೀರೋಗಿದ್ರು. ಅವ್ರು ಬಂದಿದ್ದೆ ಒಂದು 15 ದಿನದಿಂದ ಅವರ ಅತ್ತೆಯವರು ತೀರೋದಂಥ ಸಂದರ್ಭದಲ್ಲಿ ಒಂದು ಮಾತಾಡ್ಸ್ಕೊಂಡು ಹೋದೆ. ಅವ್ರ ಕಾರ್ಯ ಇದೆ ಬರಬೇಕು ಅಂತಕ್ಕಂಥದ್ದು ಖುದ್ದು ಜಗದೀಶ್ ಫೋನ್ ಮಾಡಿದ್ರು. ನಾನು ತುಮಕೂರಲ್ಲಿದ್ದೆ ಆ ಸಂದರ್ಭದಲ್ಲಿ. ಇವತ್ತು ಬೆಳಗ್ಗೆ ನನಗೊಂದು 10:30 11 ಗಂಟೆಯಲ್ಲಿ ನಾನು ಅಲ್ವಂಗ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ವಿಚಾರ ಗೊತ್ತಾಯಿತು. ತಕ್ಷಣ ಇಲ್ಲಿಗೆ ಬಂದೆ. ನನಗೂ ಅತ್ಯಂತ ಆತ್ಮೀಯರು ಅವ್ರ ಕುಟುಂಬ, ಸೌಂದರ್ಯ ಜಗದೀಶ್ ಅವ್ರ ಕುಟುಂಬ ನನಗೂ ಅತ್ಯಂತ ಆತ್ಮೀಯರು. ಬಹುಶಃ ದುರ್ದೈವ ಅವರು ಸಾವಿಗೀಡಾಗಿರ್ತಕ್ಕಂಥದ್ದು. ಅವರ ಕುಟುಂಬಕ್ಕೆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ನನಗೆ ಕಳೆದ 5 ದಿನದ ಹಿಂದೆ ಜಗದೀಶ್ ಅವರು ಫೋನ್ ಮಾಡಿ ಅವರ ಅತ್ತೆಯವರು ತೀರೋಗಿದ್ರು. ಅವ್ರು ಬಂದಿದ್ದೆ ಒಂದು 15 ದಿನದಿಂದ ಅವರ ಅತ್ತೆಯವರು ತೀರೋದಂಥ ಸಂದರ್ಭದಲ್ಲಿ ಒಂದು ಮಾತಾಡ್ಸ್ಕೊಂಡು ಹೋದೆ. ಅವ್ರ ಕಾರ್ಯ ಇದೆ ಬರಬೇಕು ಅಂತಕ್ಕಂಥದ್ದು ಖುದ್ದು ಜಗದೀಶ್ ಫೋನ್ ಮಾಡಿದ್ರು. ನಾನು ತುಮಕೂರಲ್ಲಿದ್ದೆ ಆ ಸಂದರ್ಭದಲ್ಲಿ. ಇವತ್ತು ಬೆಳಗ್ಗೆ ನನಗೊಂದು 10:30 11 ಗಂಟೆಯಲ್ಲಿ ನಾನು ಅಲ್ವಂಗ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ವಿಚಾರ ಗೊತ್ತಾಯಿತು. ತಕ್ಷಣ ಇಲ್ಲಿಗೆ ಬಂದೆ. ನನಗೂ ಅತ್ಯಂತ ಆತ್ಮೀಯರು ಅವ್ರ ಕುಟುಂಬ, ಸೌಂದರ್ಯ ಜಗದೀಶ್ ಅವ್ರ ಕುಟುಂಬ ನನಗೂ ಅತ್ಯಂತ ಆತ್ಮೀಯರು. ಬಹುಶಃ ದುರ್ದೈವ ಅವರು ಸಾವಿಗೀಡಾಗಿರ್ತಕ್ಕಂಥದ್ದು. ಅವರ ಕುಟುಂಬಕ್ಕೆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ನನಗೆ ಕಳೆದ 5 ದಿನದ ಹಿಂದೆ ಜಗದೀಶ್ ಅವರು ಫೋನ್ ಮಾಡಿ ಅವರ ಅತ್ತೆಯವರು ತೀರೋಗಿದ್ರು. ಅವ್ರು ಬಂದಿದ್ದೆ ಒಂದು 15 ದಿನದಿಂದ ಅವರ ಅತ್ತೆಯವರು ತೀರೋದಂಥ ಸಂದರ್ಭದಲ್ಲಿ ಒಂದು ಮಾತಾಡ್ಸ್ಕೊಂಡು ಹೋದೆ. ಅವ್ರ ಕಾರ್ಯ ಇದೆ ಬರಬೇಕು ಅಂತಕ್ಕಂಥದ್ದು ಖುದ್ದು ಜಗದೀಶ್ ಫೋನ್ ಮಾಡಿದ್ರು. ನಾನು ತುಮಕೂರಲ್ಲಿದ್ದೆ ಆ ಸಂದರ್ಭದಲ್ಲಿ. ಇವತ್ತು ಬೆಳಗ್ಗೆ ನನಗೊಂದು 10:30 11 ಗಂಟೆಯಲ್ಲಿ ನಾನು ಅಲ್ವಂಗ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ವಿಚಾರ ಗೊತ್ತಾಯಿತು. ತಕ್ಷಣ ಇಲ್ಲಿಗೆ ಬಂದೆ. ನನಗೂ ಅತ್ಯಂತ ಆತ್ಮೀಯರು ಅವ್ರ ಕುಟುಂಬ, ಸೌಂದರ್ಯ ಜಗದೀಶ್ ಅವ್ರ ಕುಟುಂಬ ನನಗೂ ಅತ್ಯಂತ ಆತ್ಮೀಯರು. ಬಹುಶಃ ದುರ್ದೈವ ಅವರು ಸಾವಿಗೀಡಾಗಿರ್ತಕ್ಕಂಥದ್ದು. ಅವರ ಕುಟುಂಬಕ್ಕೆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ನನಗೆ ಕಳೆದ 5 ದಿನದ ಹಿಂದೆ ಜಗದೀಶ್ ಅವರು ಫೋನ್ ಮಾಡಿ ಅವರ ಅತ್ತೆಯವರು ತೀರೋಗಿದ್ರು. ಅವ್ರು ಬಂದಿದ್ದೆ ಒಂದು 15 ದಿನದಿಂದ ಅವರ ಅತ್ತೆಯವರು ತೀರೋದಂಥ ಸಂದರ್ಭದಲ್ಲಿ ಒಂದು ಮಾತಾಡ್ಸ್ಕೊಂಡು ಹೋದೆ. ಅವ್ರ ಕಾರ್ಯ ಇದೆ ಬರಬೇಕು ಅಂತಕ್ಕಂಥದ್ದು ಖುದ್ದು ಜಗದೀಶ್ ಫೋನ್ ಮಾಡಿದ್ರು. ನಾನು ತುಮಕೂರಲ್ಲಿದ್ದೆ ಆ ಸಂದರ್ಭದಲ್ಲಿ. ಇವತ್ತು ಬೆಳಗ್ಗೆ ನನಗೊಂದು 10:30 11 ಗಂಟೆಯಲ್ಲಿ ನಾನು ಅಲ್ವಂಗ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ವಿಚಾರ ಗೊತ್ತಾಯಿತು. ತಕ್ಷಣ ಇಲ್ಲಿಗೆ ಬಂದೆ. ನನಗೂ ಅತ್ಯಂತ ಆತ್ಮೀಯರು ಅವ್ರ ಕುಟುಂಬ, ಸೌಂದರ್ಯ ಜಗದೀಶ್ ಅವ್ರ ಕುಟುಂಬ ನನಗೂ ಅತ್ಯಂತ ಆತ್ಮೀಯರು. ಬಹುಶಃ ದುರ್ದೈವ ಅವರು ಸಾವಿಗೀಡಾಗಿರ್ತಕ್ಕಂಥದ್ದು. ಅವರ ಕುಟುಂಬಕ್ಕೆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.